channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಗಣಿತ ವಿಷಯದ ಭಾಗ 1ರಲ್ಲಿನ 2ನೇ ಅಧ್ಯಾಯವಾದ ಸಂಖ್ಯೆಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 2.5ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ. ಮೊದಲ ಮುಖ್ಯ ಪ್ರಶ್ನೆ, ಈ ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆಗೆ ವೃತ್ತ ಹಾಕು ಮತ್ತು ಗರಿಷ್ಠ ಸಂಖ್ಯೆಗೆ ಟಿಕ್ ಮಾರ್ಕ್ ಹಾಕೋದಕ್ಕೆ ಹೇಳಿದ್ದಾರೆ ಮಕ್ಕಳೇ. ಕನಿಷ್ಠ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆ ಮಕ್ಕಳೇ, ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಬೇಕು. ಗರಿಷ್ಠ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆ ಮಕ್ಕಳೇ, ದೊಡ್ಡ ಸಂಖ್ಯೆಗೆ ಈ ರೀತಿ ಟಿಕ್ ಮಾರ್ಕ್ ಹಾಕಬೇಕು ಮಕ್ಕಳೇ. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 3675, 3765, 3265, 3475 ಇಲ್ಲಿ 4 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕನಿಷ್ಠ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆ ಯಾವುದು ನೋಡಿ ಮಕ್ಕಳೇ. ಸಂಖ್ಯೆಗಳ ಸ್ಥಾನ ಬೆಲೆಗಳನ್ನು ನೋಡ್ಕೊಳ್ಳಿ ಮಕ್ಕಳೇ. ನೋಡಿ 3265 ಇದು ಚಿಕ್ಕ ಸಂಖ್ಯೆ ಮಕ್ಕಳೇ, ಹಾಗಾಗಿ ಈ ಸಂಖ್ಯೆಗೆ ವೃತ್ತವನ್ನು ಹಾಕಿದ್ದಾರೆ. ಇದರಲ್ಲಿ ಗರಿಷ್ಠ ಸಂಖ್ಯೆ ಯಾವುದು ನೋಡಿ ಮಕ್ಕಳೇ, 3765 ಇದು ದೊಡ್ಡ ಸಂಖ್ಯೆ ಆಗಿದೆ, ಹಾಗಾಗಿ ಇದಕ್ಕೆ ಟಿಕ್ ಮಾರ್ಕನ್ನು ಹಾಕಿದ್ದಾರೆ. ಇದೇ ರೀತಿ 4 ಲೆಕ್ಕಗಳಿಗೆ ಉತ್ತರಿಸಬೇಕು ಮಕ್ಕಳೇ. ನೋಡಿ, ಮೊದಲ ಲೆಕ್ಕ 8820, 3790, 6530, 2905 ಈ 4 ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? ಚಿಕ್ಕ ಸಂಖ್ಯೆ 2905 ಅಲ್ವಾ, ಹಾಗಾಗಿ ಇದಕ್ಕೆ ವೃತ್ತವನ್ನು ಹಾಕಬೇಕು. ಇದು ಚಿಕ್ಕ ಸಂಖ್ಯೆ, ಹಾಗಾಗಿ ವೃತ್ತವನ್ನು ಹಾಕಬೇಕು. ಈ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? ನೋಡಿ, ಗಮನಿಸಿ, ಸ್ಥಾನ ಬೆಲೆಗಳನ್ನು ನೋಡಿ ಮಕ್ಕಳೇ. 8820 ದೊಡ್ಡ ಸಂಖ್ಯೆ ಅಲ್ವಾ, ಹಾಗಾಗಿ ಈ ಸಂಖ್ಯೆಗೆ ಈ ರೀತಿ ಟಿಕ್ ಮಾರ್ಕನ್ನು ಹಾಕಬೇಕು. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ. 9297, 8470, 9680, 5875 ಈ 4 ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆ ಯಾವುದು ಹೇಳಿ ಮಕ್ಕಳೇ? 5875 ಈ ಸಂಖ್ಯೆಯು ಚಿಕ್ಕ ಸಂಖ್ಯೆಯಾಗಿದೆ, ಹಾಗಾಗಿ ಇದಕ್ಕೆ ವೃತ್ತವನ್ನು ಹಾಕಿ. ನಂತರ ಈ ಸಂಖ್ಯೆಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು ಮಕ್ಕಳೇ? ದೊಡ್ಡ ಸಂಖ್ಯೆ ನೋಡಿ, ಇಲ್ಲಿ 9297 ಇದೆ, ಇಲ್ಲಿ 9680 ಇದೆ. 9680 ದೊಡ್ಡ ಸಂಖ್ಯೆ ಅಲ್ವಾ ಮಕ್ಕಳೇ, ಇದಕ್ಕೆ ಟಿಕ್ ಮಾರ್ಕನ್ನು ಹಾಕಿ. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 5600, 6500, 6005, 5006 ಈ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? ಗಮನಿಸಿ, 5006 ಇದು ಕನಿಷ್ಠ ಸಂಖ್ಯೆ ಮಕ್ಕಳೇ, ಇದಕ್ಕೆ ವೃತ್ತವನ್ನು ಹಾಕಬೇಕು. ಈ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? 6500 ಇದು ದೊಡ್ಡ ಸಂಖ್ಯೆ, ಇದಕ್ಕೆ ಟಿಕ್ ಮಾರ್ಕನ್ನು ಹಾಕಬೇಕು ಮಕ್ಕಳೇ. ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ. 9270, 9267, 9207, 9217 ಈ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 9207 ಇದಕ್ಕೆ ವೃತ್ತವನ್ನು ಹಾಕಬೇಕು ಮಕ್ಕಳೇ. ಈ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಗಮನಿಸಿ, 9270 ಇದಕ್ಕೆ ಟಿಕ್ ಮಾರ್ಕನ್ನು ಹಾಕಬೇಕು. ಅರ್ಥ ಆಯ್ತಲ್ವಾ ಮಕ್ಕಳೇ? ಕನಿಷ್ಠ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು, ಗರಿಷ್ಠ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆಗೆ ಟಿಕ್ ಮಾರ್ಕನ್ನು ಹಾಕಬೇಕು ಮಕ್ಕಳೇ. ಮುಖ್ಯ ಪ್ರಶ್ನೆ 2, ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ. ಸಣ್ಣದ್ರಿಂದ ದೊಡ್ಡ ಸಂಖ್ಯೆಗೆ ಬರೆಯೋದನ್ನ ನಾವು ಏರಿಕೆ ಕ್ರಮ ಅಂತ ಹೇಳ್ತೀವಿ ಮಕ್ಕಳೇ. ಒಂದು ದತ್ತ ಸಂಖ್ಯೆಗಳನ್ನು ಅವುಗಳ ಮೌಲ್ಯದ ಆಧಾರದ ಮೇಲೆ ಅತ್ಯಂತ ಚಿಕ್ಕ ಸಂಖ್ಯೆಯಿಂದ ಪ್ರಾರಂಭಿಸಿಬಿಟ್ಟು ದೊಡ್ಡ ಸಂಖ್ಯೆವರೆಗೆ ಕ್ರಮವಾಗಿ ಜೋಡಿಸೋದಕ್ಕೆ ನಾವು ಏರಿಕೆ ಕ್ರಮ ಅಂತ ಹೇಳ್ತೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಜೋಡಿಸೋದು. ಮೊದಲ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಯಾವ ಯಾವ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೋಡಿ. 679, 368, 796, 697 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಏರಿಕೆ ಕ್ರಮದಲ್ಲಿ ಹೇಗೆ ಬರೆಯೋದು ಮಕ್ಕಳೇ? ಮೊದಲು ಚಿಕ್ಕ ಸಂಖ್ಯೆಯನ್ನು ಬರ್ಕೊಳ್ಬೇಕು, ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ, ಈ ರೀತಿ ನಾವು ದೊಡ್ಡ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು. ಸ್ಥಾನ ಬೆಲೆಗಳನ್ನು ನೀವು ಸರಿಯಾಗಿ ಗುರುತಿಸಬೇಕು ಮಕ್ಕಳೇ. ನೋಡಿ, ಬಿಡಿ 10, 100ರ ಸ್ಥಾನಗಳನ್ನು ಸರಿಯಾಗಿ ನೋಡಿ ಮಕ್ಕಳೇ. ಚಿಕ್ಕ ಸಂಖ್ಯೆ ಯಾವುದಿದ್ರಲ್ಲಿ? 368 ಅಲ್ವಾ. ಚಿಕ್ಕ ಸಂಖ್ಯೆಯನ್ನು ಮೊದಲು ಬರಿಬೇಕು, ಏರಿಕೆ ಕ್ರಮದಲ್ಲಿ ಚಿಕ್ಕ ಸಂಖ್ಯೆಯನ್ನು ಮೊದಲು ಬರಿಬೇಕು ಮಕ್ಕಳೇ. 368 ನಂತರ ಇದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? 679 ನಂತರ 697
ನಂತರ 796. ಹೀಗೆ ಮಕ್ಕಳೇ, ಮೊದಲು ಚಿಕ್ಕ ಸಂಖ್ಯೆ ಬರುತ್ತೆ, ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ, ಈ ರೀತಿಯಲ್ಲಿ ಬರೀಬೇಕು ಮಕ್ಕಳೇ. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 5839, 5093, 5872, 5829. ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಗಮನಿಸಿ ಮಕ್ಕಳೇ. 5093 ಚಿಕ್ಕ ಸಂಖ್ಯೆ ಅಲ್ವಾ? ಚಿಕ್ಕ ಸಂಖ್ಯೆನ ಮೊದಲು ಬರೀಬೇಕು. 5093. ನಂತರ ಇದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಯಾವುದು ನೋಡಿ? 5829. ಇದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಯಾವುದು ನೋಡಿ? 5839. 5839. ನಂತರ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ ಇದರಲ್ಲಿ? 5872. ಹೀಗೆ ಮಕ್ಕಳೇ, ಮೊದಲು ಚಿಕ್ಕ ಸಂಖ್ಯೆ, ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 2167, 1679, 3847, ನಂತರ 5000 ಅಂತ ಕೊಟ್ಟಿದ್ದಾರೆ. ಚಿಕ್ಕ ಸಂಖ್ಯೆ ಯಾವುದು ಅಂತ ಗಮನಿಸಿ ಮಕ್ಕಳೇ. 1679. ನಂತರ ಇದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಯಾವುದು? 2167. ನಂತರ 3847. ನಂತರ 5000. ಹೀಗೆ ಬರೀಬೇಕು ಮಕ್ಕಳೇ. ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ. 6493, 6394, 4693, 3625. ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 3625. ನಂತರ ಇದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ 4693. ನಂತರ ಇದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಯಾವುದು? 6394. ನಂತರ 6493. ಹೀಗೆ ಅವುಗಳ ಸ್ಥಾನಗಳನ್ನು ನೋಡಬೇಕು ಮಕ್ಕಳೇ. ಆಗ ಯಾವುದು ಚಿಕ್ಕ ಸಂಖ್ಯೆ, ಯಾವುದು ದೊಡ್ಡ ಸಂಖ್ಯೆ ಅಂತ ನಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹೀಗೆ ಏರಿಕೆ ಕ್ರಮದಲ್ಲಿ ಬರೀಬೇಕು. ನಂತರ ಇಳಿಕೆ ಕ್ರಮದಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ಮಕ್ಕಳೇ. ನೋಡಿ, ಮುಖ್ಯ ಪ್ರಶ್ನೆ 3. ಇವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈಗ ಏರಿಕೆ ಕ್ರಮದಲ್ಲಿ ಹೇಗೆ ಬರೆದ್ರಿ ಮಕ್ಕಳೇ? ಮೊದಲು ಕನಿಷ್ಠ ಸಂಖ್ಯೆ ಬರೆದ್ಬಿಟ್ಟು ನಂತರದಲ್ಲಿ ಗರಿಷ್ಠ ಸಂಖ್ಯೆನ ಬರಿತಾ ಹೋದ್ರಲ್ವಾ? ಆದರೆ ಇಳಿಕೆ ಕ್ರಮದಲ್ಲಿ ಹೇಗೆ ಬರಿಬೇಕು ಅಂದರೆ, ಮೊದಲು ದೊಡ್ಡ ಸಂಖ್ಯೆ ಬರಿಬೇಕು, ಗರಿಷ್ಠ ಸಂಖ್ಯೆ ಅಂತ ಹೇಳ್ತೀವಲ್ವಾ, ದೊಡ್ಡ ಸಂಖ್ಯೆ ಬರಿಬೇಕು, ನಂತರದಲ್ಲಿ ಚಿಕ್ಕ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು ಇಳಿಕೆ ಕ್ರಮದಲ್ಲಿ. ಮೊದಲ ಲೆಕ್ಕವನ್ನು ಗಮನಿಸಿ. 2765, 3847, 1629, 4867 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಳಿಕೆ ಕ್ರಮದಲ್ಲಿ ಬರೆಯುವಾಗ ಮೊದಲು ದೊಡ್ಡ ಸಂಖ್ಯೆ ಬರೀಬೇಕು ಅಂತ ಹೇಳಿದ್ನಲ್ವಾ? ಹಾಗಾದರೆ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? 4867. ಇದು ದೊಡ್ಡ ಸಂಖ್ಯೆ ಅಲ್ವಾ? ಬರೆಯಿರಿ 4867. ನಂತರ ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ ಯಾವುದು ನೋಡಿ? 3847. 3847. ನಂತರ ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ 2765. ನಂತರ 1629. ಇಲ್ಲಿ ಗಮನಿಸಿ ಮಕ್ಕಳೇ, ಇಳಿಕೆ ಕ್ರಮದಲ್ಲಿ ಮೊದಲು ದೊಡ್ಡ ಸಂಖ್ಯೆ, ನಂತರ ಅದಕ್ಕಿಂತ ಚಿಕ್ಕ ಸಂಖ್ಯೆ, ಅದಕ್ಕಿಂತ ಚಿಕ್ಕ ಸಂಖ್ಯೆ, ನಂತರ ಅದಕ್ಕಿಂತ ಚಿಕ್ಕ ಸಂಖ್ಯೆ, ಈ ರೀತಿಯಲ್ಲಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರೀಬೇಕು ಮಕ್ಕಳೇ. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ. 3926, 3967, 3908, 3937. ಗಮನಿಸಿ ಮಕ್ಕಳೇ, ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? ಸ್ಥಾನ ಬೆಲೆಗಳನ್ನು ನೋಡಿ. 3967 ಇದು ದೊಡ್ಡ ಸಂಖ್ಯೆ ಮಕ್ಕಳೇ. 3967. ನಂತರ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 3937. ನಂತರ ಇದಕ್ಕಿಂತ ಚಿಕ್ಕ ಸಂಖ್ಯೆ 3926. ನಂತರ 3908 ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ?
ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 4798, 4792, 4087, 4800. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? 4800 ಅಲ್ವಾ? 4800. ನಂತರ 4798, ನಂತರ 4792, ನಂತರ 4000, ನಂತರ 4087. ಈ ರೀತಿ ಮಕ್ಕಳೇ. ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ. 8620, 8629, 8630, 8624 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 8630. 8630 ಇದು ದೊಡ್ಡ ಸಂಖ್ಯೆ. ನಂತರ ಇದರ ನಂತರದ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 8629. ನಂತರ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 8624. ನಂತರ 8620. ಹೀಗೆ ಮಕ್ಕಳೇ. ಇಳಿಕೆ ಕ್ರಮ ಅಂತಂದರೆ ಗರಿಷ್ಠ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆಗೆ ಬರೆಯೋದು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದರೆ ಈ ಅಭ್ಯಾಸದಲ್ಲಿ ಬಂದಿರತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.